ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ವಿಡಿಯೋ ಕಲೆಕ್ಟಿವ್ ಆಗಿರುತ್ತೆ, ಜನರಲ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದಿದೆ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ಏಪ್ರಿಲ್ 14th ಅಂದರೆ ಸಂಡೇ ನಾನು ಟ್ಯಾರೋ ವರ್ಕ್ಶಾಪ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. 7 days ವರ್ಕ್ಶಾಪ್ ಇದೆ. ಓನ್ಲಿ 2 days ಲೆಫ್ಟ್ ಫಾರ್ ಬುಕ್ಕಿಂಗ್ ಅಂತ ಹೇಳ್ತೀನಿ. ಸೊ ಇಂಟ್ರೆಸ್ಟ್ ಇರೋರು, ಯೋಚನೆ ಮಾಡ್ತಾ ಇದ್ದೀರಾ ಸ್ಟಿಲ್ ಅಂದರೆ ಡೋಂಟ್ ಥಿಂಕ್ ಟೂ ಮಚ್ ಅಬೌಟ್ ಯುವರ್ ಕೆರಿಯರ್. ಓಕೆ, ಸೊ ಇಂಟ್ರೆಸ್ಟ್ ಇದೆ, ಎಸ್ ನನ್ನ ಕೆರಿಯರ್ ಬಿಲ್ಡ್ ಮಾಡಬೇಕು, ನಾನು ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಟ್ರಸ್ಟ್ ಮೀ, ಈ ಒಂದು ವೆಬ್ ವರ್ಕ್ಶಾಪ್ ನಿಮ್ಮ ಲೈಫ್ನೇ ಚೇಂಜ್ ಮಾಡುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಾನು ಕೋರ್ಸ್ ಡೀಟೇಲ್ಸ್ನ ನಿಮ್ಮೆಲ್ಲರಿಗೂ ಕಳಿಸ್ಕೊಡ್ತೀನಿ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ. ಈ ವಿಡಿಯೋ ಕಲೆಕ್ಟಿವ್ ಆಗಿರುತ್ತೆ, ಜನರಲ್ ಆಗಿರುತ್ತೆ. ಸೊ ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಓಕೆ, ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಇಲ್ಲಿ ನೋಟ್ಸ್ಗಳನ್ನ ಶಫಲ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಹೆಲ್ಪ್ ಮೀ. ಸೊ ಗೈಸ್, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ಅನ್ನೋದನ್ನು ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಎಲ್ಲವೂ ಎಲ್ರಿಗೂ ಅನ್ವಯಿಸೋದಿಲ್ಲ. ಯಾವ ಪಾಯಿಂಟ್, ಯಾವ ಮೆಸೇಜ್ ನಿಮಗೆ ರೆಸನೇಟ್ ಆಗುತ್ತೆ ಅದನ್ನು ನೀವು ತೊಗೋಬಹುದು ಅಂತ ಹೇಳ್ತಾ, ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸಸ್ ಕೂಡ ಅವೈಲೇಬಲ್ ಇದೆ. ಕ್ಯಾಂಡಲ್ ವ್ಯಾಕ್ಸ್ ಕೂಡ ಕಲಿಬೇಕು, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕಲಿಬೇಕು ಅಂತ ಕ್ಯಾಂಡಲಲ್ಲಿ ಕ್ಯಾಂಡಲ್ ಮ್ಯಾಜಿಕ್, ಕ್ಯಾಂಡಲ್ ಸ್ಪೆಲ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಅಂತ ಹೇಳ್ತೀನಿ. ಓಕೆ, ಫಸ್ಟ್ ಮೆಸೇಜ್, ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್. ಈ ಪರ್ಸನ್ ನಿಮ್ಮ ಕೈಗಳನ್ನ ಹಿಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಲಾಂಗ್ ಡಿಸ್ಟೆನ್ಸ್ ಸಪ್ರೇಷನ್, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅಂತ ಹೇಳ್ಬೋದು. ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರಾ ಅಥವಾ ತುಂಬ ದಿನ ಆಯಿತು ಮೀಟ್ ಮಾಡಿ. ಓಕೆ, ಡೋಂಟ್ ಚೀಟ್ ಆನ್ ಮೀ. ಓಕೆ, ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸಮ್ ಟ್ರಸ್ಟ್ ಇಶ್ಯೂಸ್ ಎಲ್ಲ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಪರ್ಸನ್ ನನಗೆ ಚೀಟ್ ಮಾಡಬೇಡ ನೀನು ಅಂತ ಹೇಳ್ತಾ ಇದ್ದಾರೆ. ಐ ಪ್ರಾಮಿಸ್ ಟು ಲವ್ ಯು ಫಾರ್ ಎವರ್. ಓಕೆ, ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಅವ್ರು ಪ್ರಾಮಿಸ್ ಮಾಡಿದ್ರು ಅಂತ ಕಾಣಿಸುತ್ತೆ. ಸೊ ಆ್ಯಂಡ್ ಆ ಪ್ರಾಮಿಸ್ ಎಲ್ಲೋ ಒಂದು ಇದರಲ್ಲಿ ಅವ್ರಿಗೆ ಪೂರ್ತಿ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಅವರು ರಿಗ್ರೆಟ್ ಫೀಲ್ ಆಗ್ತಾ ಇದ್ದಾರೆ. ಪ್ರೀತಿ ಅಂತೂ ಮಾಡ್ತಾ ಇದ್ದಾರೆ ಪ್ರಾಮಿಸ್ ಮಾಡಿರೋ ತಕ್ಕನ ಹಾಗೆ. ಬಟ್ ಕಮಿಟ್ಮೆಂಟ್ ವಿಚಾರವಾಗಿ ಸ್ವಲ್ಪ ಡಿಲೇ ಆಗ್ತಾ ಇರ್ಬೋದು. ಅಥವಾ ಮ್ಯಾರೇಜ್ ಅಂತ ಬಂದರೆ ಸ್ವಲ್ಪ ಮ್ಯಾರೇಜ್ ಆಗೋದ್ರಲ್ಲಿ ಸ್ವಲ್ಪ ಡಿಲೇ ಅನ್ನೋದನ್ನು ಫೇಸ್ ಮಾಡ್ತಾ ಇದ್ದೀರಾ ನೀವಿಬ್ಬರು ಅಂತ ಹೇಳಬಹುದು. ವಿ ನೀಡ್ ಟು ವರ್ಕ್ ಆನ್ ಅವರ್ ಫ್ಯೂಚರ್ ಪ್ಲ್ಯಾನ್ಸ್ ನಾವು. ಎಸ್, ಸೊ ಫ್ಯೂಚರ್ ಪ್ಲ್ಯಾನಿಂಗ್ ಇಂದಾನೇ ಬಹುಶಃ ಇಲ್ಲಿ ಮ್ಯಾರೇಜ್ ಡಿಲೇ ಆಗ್ತಾ ಇರಬಹುದು. ಫ್ಯೂಚರ್ ಪ್ಲ್ಯಾನಿಂಗ್ಸ್ ಬಗ್ಗೆ ವರ್ಕ್ ಮಾಡೋಣ. ಜಾಸ್ತಿ ಕಮಿಟ್ಮೆಂಟ್ ಬಗ್ಗೆ ನೀನು ವಿಚಾರ ಮಾಡಬೇಡ. ಫಸ್ಟ್ ನಮ್ಮ ಫ್ಯೂಚರ್ ಬಗ್ಗೆ ವರ್ಕ್ ಮಾಡೋಣ, ಫ್ಯೂಚರ್ ಪ್ಲ್ಯಾನಿಂಗ್ಸ್ ಬಗ್ಗೆ ಸೆಟಲ್ ಆಗೋಣ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಕನ್ಫ್ಯೂಸ್ಡ್, ಓಲ್ಡ್ ಲವ್ ಆರ್ ನ್ಯೂ ಲವ್. ಹಳೆ ಪ್ರೀತಿ, ಹೊಸ ಪ್ರೀತಿ ಅಂತ ಈ ಪರ್ಸನ್ ಕನ್ಫ್ಯೂಸ್ಡ್ ಆಗಿದ್ದಾರೆ. ಬಹುಶಃ ನೀವೇನಾದರೂ ಎರಡನೇ ಪ್ರೀತಿಯಾಗಿದ್ದರೆ ಈ ಪರ್ಸನ್ ಜೊತೆಗೆ ಸ್ವಲ್ಪ ಕೂತು ಮಾತಾಡಿ. ಬಿಕಾಸ್ ನೀವು ಕನೆಕ್ಟ್ ಆದ ತಕ್ಷಣ ಅವರ ಒಂದು ಎಕ್ಸ್ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಮತ್ತೆ ಲೈಫಲ್ಲಿ ಬಂದರೆ ನಿಮ್ಮನ್ನು ಬಿಟ್ಟು ಮತ್ತೆ ಅವ್ರ ಜೊತೆ ಕನೆಕ್ಟ್ ಆಗುವಂಥ ಚಾನ್ಸಸ್ ಖಂಡಿತ ಇದೆ. ಕಂಪ್ಲೀಟಾಗಿ ಅವ್ರು ಮೂವ್ ಆನ್ ಆಗಿದ್ದಾರಾ ಅಂತ ಫಸ್ಟು ಇದ್ರ ಬಗ್ಗೆ ನೀವು ಕ್ಲಾರಿಟಿ ಅನ್ನೋದನ್ನು ನಿಮ್ಮ ಪರ್ಸನ್ ಕಡೆಯಿಂದ ತೊಗೋಬೇಕಾಗತ್ತೆ. ಐ ಆಮ್ ಟಯರ್ಡ್, ಐ ಹ್ಯಾವ್ ಬೀನ್ ಫೈಟಿಂಗ್ ಅ ಬ್ಯಾಟಲ್, ಐ ಕಾಂಟ್ ವಿನ್. ಓಕೆ, ಈ ಪರ್ಸನ್ ಲೈಫಲ್ಲಿ ತುಂಬಾ ಆಗು ಹೋಗುಗಳಾಗ್ತಾ ಇದೆ ಅಂತ ಹೇಳ್ಬೋದು, ತುಂಬ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳ್ಬೋದು. ಸೊ ಈಗ ತುಂಬಾ ಫೈಟ್ ಮಾಡ್ತಾ ಬಂದಿದ್ದೀನಿ, ಇನ್ನೂ ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇವರ ಒಂದು ಫ್ಯಾಮಿಲಿಯಲ್ಲಿ ತುಂಬ ಟಾಕ್ಸಿಕ್ ಅನ್ನೋದಿರಬಹುದು, ಅಥವಾ ಇವರ ಒಂದು ಓಲ್ಡ್ ಲವ್ ಏನಿತ್ತು, ಹಳೆ ಪ್ರೀತಿ ಏನಿತ್ತು ಅದು ಸ್ವಲ್ಪ ಟಾಕ್ಸಿಕ್ ಇತ್ತು ಅಂತ ಕಾಣಿಸುತ್ತೆ. ಅಥವಾ ಸಮ್ವೇರ್ ಇವರು ಇನ್ನೂ ಟಾಕ್ಸಿಕ್ ಆಗ್ತಾ ಇರಬಹುದು. ಸಮಥಿಂಗ್ ರಿಲೇಟೆಡ್ ಟು ಟಾಕ್ಸಿಕ್ ಆರ್ ಕಾಮಿಕ್ ಡೆಬಿಟ್ಸ್ ಇರಬಹುದು. ಇದರಿಂದ ಸ್ವಲ್ಪ ತುಂಬಾ ಲೋ ಫೀಲ್ ಆಗ್ತಾ ಇದ್ದಾರೆ. ಪ್ರಾಬ್ಲಮ್ಸ್ ಅನ್ನೋದಾಗ್ತಾ ಇದೆ ಈ ಪರ್ಸನ್ ಲೈಫಲ್ಲಿ ಅಂತ ಹೇಳ್ಬಹುದು. ನೆಕ್ಸ್ಟ್ ಮೆಸೇಜ್, ಐ ಲವ್ ಯು ಸೋ ಮಚ್, ಯು ಆರ್ ಮೈ ಹೋಲ್ ವರ್ಲ್ಡ್, ಐ ವಿಲ್ ಆಲ್ವೇಸ್ ಲವ್ ಯು. ಓಕೆ, ಈ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನೀವೇ ಅವರ ಇಡೀ ಪ್ರಪಂಚ ಅಂತ ಹೇಳ್ತಾ ಇದ್ದಾರೆ.
ಯುವರ್ ಸೈಲೆನ್ಸ್ ಈಸ್ ಕಿಲ್ಲಿಂಗ್ ಮೀ, ಪ್ಲೀಸ್ ಬ್ರೇಕ್ ಯುವರ್ ಸೈಲೆನ್ಸ್. ಓಕೆ, ನಿನ್ನ ಒಂದು ಸೈಲೆನ್ಸ್ ಏನಿದೆ ಅದು ನನ್ನ ಚುಚ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಒಂದು ಮೌನ ಏನಿದೆ ಅವ್ರಿಗೆ ಹಿಂಸೆ ಆಗ್ತಾ ಇದೆ. ಸೊ ಒಂದು ಸತಿ ಮಾತಾಡು ಅಂತ ಹೇಳ್ತಾ ಇದ್ದಾರೆ. ಸಪೋಸ್ ನಿಮ್ಮ ಕಡೆಯಿಂದನೇ ಸೈಲೆಂಟ್ ಆಗಿದ್ದೀರಾ ಅಂತ ಅಂದರೆ ಒಂದು ಸತಿ ಅವ್ರ ಜೊತೆ ಮಾತಾಡಿ ಅಂತ ಹೇಳ್ತೀನಿ. ಐ ಫೀಲ್ ಸೋ ಸೇಫ್ ವಿತ್ ಯು. ಓಕೆ, ನಾನು ನಿನ್ನ ಜೊತೆ ತುಂಬ ಸೇಫ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಎವ್ರಿ ಸಾಂಗ್ ರಿಮೈಂಡ್ಸ್ ಮೀ ಆಫ್ ಯು. ಪ್ರತಿಯೊಂದು ಸಾಂಗು ನಿನ್ನನ್ನೇ ನೆನಪು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇಲ್ಲಿ ನಿಮ್ಮ ಫೇವ್ರೆಟ್ ಸಾಂಗ್ಸ್ನ ಇವ್ರು ಕೇಳ್ತಾ ಇರಬಹುದು, ಅಥವಾ ನೀವಿಬ್ಬರು ಸೇರಿದಾಗೆಲ್ಲ ಯಾವಾಗಲೂ ಸಾಂಗ್ಸ್ನ ಇಬ್ರಿಗೂ ಸಾಂಗ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇರಬಹುದು. ಮ್ಯೂಸಿಕ್ ಇಬ್ರಿಗೂ ತುಂಬ ಇಷ್ಟ. ಸೊ ಏನೇ ಖುಷಿ ಆದರೂ ದುಃಖ ಆದರೂ ಇಬ್ಬರು ಮ್ಯೂಸಿಕ್ ಕೇಳ್ತೀರಾ. ಸೊ ಈಗ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿರೋ ಕಾರಣನೂ ಅವರು ಮ್ಯೂಸಿಕ್ನ ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಐ ವಾಂಟ್ ಟು ಡೇಟ್ ಯು. ಓಕೆ, ನಿಮ್ಮ ಜೊತೆ ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ರಿಯಲಿ ಗುಡ್. ಐ ನೀಡ್ ಯು ಫಾರ್ ಎವರ್. ಓಕೆ, ಸೊ ನೀವು ಅವ್ರ ಲೈಫಲ್ಲಿ ಯಾವಾಗಲೂ ಬೇಕು, ಲೈಫ್ ಲಾಂಗ್ ಅವ್ರು ಇರೋವರೆಗೂ ನೀವು ಅವ್ರ ಜೊತೆ ಇರಬೇಕು ಅಂತ ಈ ಪರ್ಸನ್ ಹೇಳ್ತಾ ಇದ್ದಾರೆ. ಐ ಲೈಕ್ ಯು ವೆರಿ ಮಚ್. ನಾನು ಏನೋ ತುಂಬ ಇಷ್ಟಪಡ್ತೀನಿ. ಓ ರಿಯಲಿ ವೆರಿ ಗುಡ್. ನೆವರ್ ಫರ್ಗೆಟ್ ಹೌ ಮಚ್ ಐ ಲವ್ ಯು. ಸೊ ಅವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದನ್ನು ನೀನು ಯಾವತ್ತೂ ಮರಿಬೇಡ ಅಂತ ನಿಮಗೆ ಹೇಳ್ತಾ ಇದ್ದಾರೆ. ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಯಾವತ್ತೂ ಮರಿಬೇಡ. ಬಹುಶಃ ಇಲ್ಲಿ ತುಂಬ ಟ್ರಸ್ಟ್ ಇಶ್ಯೂಸ್ ಬರ್ತಾ ಇದೆ ಅಂತ ಹೇಳಬಹುದು. ಸಮಥಿಂಗ್ ಗೊತ್ತೋ ಗೊತ್ತಿಲ್ಲದೇನೋ ಏನೋ ಒಂದು ಈ ಪರ್ಸನ್ ತಪ್ಪು ಮಾಡಿದ್ದಾರೆ, ಅದು ನಿಮಗೆ ರೀಸೆಂಟಾಗಿ ಗೊತ್ತಾಗಿದೆ. ಆ್ಯಂಡ್ ಸ್ಟಿಲ್ ನೀವು ಅದನ್ನು ಫರ್ಗಿವ್ ಮಾಡಿದ್ದೀರಾ ಆ್ಯಂಡ್ ಮತ್ತೆ ಅಕ್ಸೆಪ್ಟ್ ಮಾಡಿದ್ದೀರಾ. ಬಟ್ ಸ್ಟಿಲ್ ನಿಮಗೆಲ್ಲೋ ಒಂದು ಕಡೆ ಮತ್ತೆ ಇವ್ರನ್ನ ನಂಬೋದು ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ತುಂಬಾ ಟ್ರಸ್ಟ್ ಇಶ್ಯೂಸ್ ಇರೋದರಿಂದ ಈ ಥರ ಮೆಸೇಜಸ್ಗಳು ಬರ್ತಾ ಇದೆ. ಬಿಕಾಸ್ ಇಲ್ಲಿ ಈ ಪರ್ಸನ್ ಟ್ರೈಂಗ್ ಟು ಪ್ರೂವ್ ದೇರ್ ಲವ್ ಅಂತ ಹೇಳ್ತಾ ಇದೆ. ಪ್ರತಿ ಸಲನೂ ಅವರು ಪ್ರೂವ್ ಮಾಡ್ಕೋಬೇಕಾಗ್ತಾ ಇದೆ ಇಲ್ಲಿ ಪ್ರೀತಿನ. ಬಿಕಾಸ್ ಯಾವುದೋ ಒಂದು ಹಳೆಯ ಮಿಸ್ಟೇಕಿಂದ ಸ್ಟಿಲ್ ನಂಬಿಕೆ ಮತ್ತೆ ಬರೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಆ್ಯಂಡ್ ಪ್ರೂವ್ ಮಾಡಬೇಕು, ಡೈಲಿ ಪ್ರೂವ್ ಮಾಡೋ ನೆಸೆಸಿಟಿ ಪ್ರೀತಿಯಲ್ಲಿ ಇರೋದಿಲ್ಲ. ಟ್ರಸ್ಟ್ ತುಂಬ ಇದ್ದರೆ, ಅಥವಾ ನೀವು ತುಂಬಾ ಪ್ರೂವ್ ಮಾಡಬೇಕಾಗಿದೆ. ಪ್ರೀತಿನ ಪ್ರೂವ್ ಮಾಡೋ ನೆಸೆಸಿಟಿ ಇಲ್ಲಿ ಯಾರಿಗೂ ಇರೋದಿಲ್ಲ. ಬಿಕಾಸ್ ಅಲ್ಲಿ ಟ್ರಸ್ಟ್ ಅನ್ನೋದಿದ್ರೆ, ನಂಬಿಕೆ ಅನ್ನೋದಿದ್ರೆ, ಪ್ರೀತಿ ಅನ್ನೋದಿದ್ರೆ, ನೀವು ಹೇಗಿದ್ರು ಎಲ್ಲೇ ಇದ್ರೂ ಅವ್ರು ಮತ್ತೆ ಬರ್ತಾರೆ, ಮತ್ತು ರಿಯೂನೈಟ್ ಆಗ್ತಾರೆ. ನೀವು ಬೇಕು ಅಂದರೆ, ಟ್ರಸ್ಟ್ ಇದ್ದರೆ, ನೀವು ಎಷ್ಟೇ ದೂರ ಇದ್ರೂ ಅವ್ರು ನಿಮ್ಮನ್ನ ಅಷ್ಟೇ ಪ್ರೀತಿಸ್ತಾರೆ. ಸೊ ಡೈಲಿ ಪ್ರೀತಿನ ಪ್ರೂವ್ ಮಾಡಬೇಕು ಅನ್ನೋ ಒಂದು ವಿಚಾರ ಏನಿದೆ, ಸೊ ಅಷ್ಟು ಲಾಜಿಕ್ ಅನಿಸೋದಿಲ್ಲ. ಬಿಕಾಸ್ ಅಲ್ಲಿ ದಿನ ಪ್ರೀತಿನ ಪ್ರೂವ್ ಮಾಡಬೇಕು ಅಂದರೆ ಇಟ್ಸ್ ಲೈಕ್ ಪ್ರೀತಿನೇ ಇರೋದಿಲ್ಲ ಅಲ್ಲಿ, ಅಲ್ವಾ? ಸೊ ನನಗೆ ಟ್ರಸ್ಟ್ ಇಶ್ಯೂಸ್ ಎನರ್ಜಿ ಬಂತು, ಅದಕ್ಕೋಸ್ಕರ ಹೇಳಿದೆ. ಸೊ ಮೈಟ್ ಬಿ ಕೆಲವ್ರಿಗೆ ಅನ್ವಯಿಸುತ್ತೆ ಆ ಪಾಯಿಂಟು, ಪ್ರೂವಿಂಗ್ ಅನ್ನೋದು. ಸೊ ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಬಿಲೀವ್ ಇನ್ ಯುವರ್ ಸೆಲ್ಫ್ ಮೈ ಲವ್. ಓಕೆ, ಸೊ ಅಗೇನ್ ಟ್ರಸ್ಟ್ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಅಥವಾ ಇನ್ಫೆರಿಟಿ ಕಾಂಪ್ಲೆಕ್ಸ್ ನಿಮಗೆ ಕೀಳಿರಿಮೆ ಅನ್ನೋದೇನಿದೆ ಅದು ನಿಮ್ಮಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಬೋದು. ಕಂಪ್ಯಾರಿಸನ್ ಜಾಸ್ತಿ ನೀವು ಮಾಡ್ತೀರಾ. ಅವ್ರು ಗ್ರೋತ್ ಆಗ್ತಾ ಇದ್ದಾರೆ, ನನಗೆ ಗ್ರೋತ್ ಆಗ್ತಾ ಇಲ್ಲ. ಅವರು ಸಣ್ಣ ಇದ್ದಾರೆ, ನಾನು ಸಣ್ಣ ಇಲ್ಲ. ಅವ್ರು ದಪ್ಪ ಇದ್ದಾರೆ, ನಾನು ದಪ್ಪ ಇಲ್ಲ. ಅವ್ರು ಬೆಳ್ಳಗಿದ್ದಾರೆ, ನಾನು ಬೆಳ್ಳಗಿಲ್ಲ. ಈ ರೀತಿ ಕಂಪ್ಯಾರಿಸನ್ ಏನಾದರೂ ನೀವು ಮಾಡ್ತಾಯಿದ್ರೆ, ಅಥವಾ ನಿಮ್ಮ ಪರ್ಸನ್ಗೆ ನಾನು ದಪ್ಪ ಆದರೂ ನನ್ನ ಇಷ್ಟಪಡ್ತೀಯ, ಸಣ್ಣ ಆದರೂ ನನ್ನ ಇಷ್ಟಪಡ್ತೀಯ, ಈ ರೀತಿ ಏನಾದರೂ ಕಂಪ್ಯಾರಿಟಿವ್ ಆಗಿ ಅವ್ರನ್ನ ನೀವು ಪ್ರಶ್ನೆ ಕೇಳ್ತಾ ಇದ್ದರೆ, ಸೊ ನಿನ್ನನ್ನು ನೀನು ನಂಬು ಅಂತ ಈ ಪರ್ಸನ್ ಹೇಳ್ತಾ ಇದ್ದಾರೆ. ಐ ಹೇಟ್ ಮೈ ಲೈಫ್. ಓಕೆ, ಈ ಪರ್ಸನ್ ನಿಮ್ಮನ್ನು ಲೈಕ್ ಅವ್ರ ಲೈಫ್ನ ಹೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಜಸ್ಟ್ ಬಿಕಾಸ್ ನಿಮ್ಮ ಜೊತೆ ಆಡದೇ ಇರೋ ಕಾರಣಕ್ಕೋಸ್ಕರ ಅಂತ ಕಾಣಿಸುತ್ತೆ, ಅಥವಾ ನಿಮ್ಮ ಒಂದು ಸೈಲೆನ್ಸ್ ಏನಿದೆ ಆ ಒಂದು ಕಾರಣಕ್ಕೋಸ್ಕರ ಅವರು ನೀವು ಮೌನ ಆಗಿರೋ ಕಾರಣ ಅವ್ರ ಲೈಫಲ್ಲಿ ಏನೂ ಒಳ್ಳೇದು ನಡೀತಾ ಇಲ್ಲ, ಅದಕ್ಕೋಸ್ಕರ ನಂಗೆ ನನ್ನ ಲೈಫ್ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೂನ್ ಐ ಗೋಣ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಓಕೆ, ಈ ಪರ್ಸನ್ ಆದಷ್ಟು ಬೇಗ ಅವರ ಫೀಲಿಂಗ್ಸ್ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.